ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಅನ್ಕೋತಿರ್ಬೋದು ನನ್ನ ಮಗಳು ಎಲ್ಲಿದ್ದಾಳೆ ಅಂತ. ನನ್ನ ಮಗಳು ಸದ್ಯ ಸ್ಕೂಲಿಗೆ ಹೋಗಿದ್ದಾಳೆ. ಮತ್ತು ಇನ್ನೂ ಸ್ವಲ್ಪ ಅವರ್, ಈಗ ಆಲ್ಮೋಸ್ಟ್ 1 o'clock ಆಗಿದೆ. ಸೊ 3:30ಗೆ ಅವಳು ಬಂದುಬಿಡ್ತಾಳೆ. ಅದಕ್ಕೆ ನಾನು ಒಬ್ಬಳೇ ಈ ವ್ಲಾಗನ್ನು ಮಾಡ್ತಾಯಿದ್ದೀನಿ. ನೀವು ಅನ್ಕೋತಿರ್ಬೋದು ನಾನೇನು ಮಾಡ್ತಿದ್ದೀನಿ ಅಂತ. ಸೊ 3 ದಿನ ಆಯಿತು, ಸಂಡೆಯಿಂದ, ಇವತ್ತು ಟ್ಯೂಸ್ಡೇ, ಸಂಡೆಯಿಂದ ಕೇಳ್ತಾ ಇದ್ದಾಳೆ ಚಾಕ್ಲೇಟ್ ಬೇಕು ಅಂತ. ನಮ್ಮ ಮನೆಯವ್ರು ಕೇಳಿದ ತಕ್ಷಣ ತಂದು ಕೊಡ್ತಾಳೆ. ಸೊ ನಾನೇನು ಅನ್ಕೋತಾ ಇದ್ದೀನಿ, ಇವತ್ತು ಚಾಕ್ಲೇಟ್ ಮಾಡಿ ಅವಳಿಗೆ ಇಡೋಣ, ಟೇಸ್ಟ್ ಮಾಡಿ ಅವಳು ಹೇಗಂತ ಹೇಳ್ತಾಳೆ. ಇದು ತುಂಬ ಸಿಂಪಲ್ ರೆಸಿಪಿ, ನೀವು ಮನೇಲಿ ಮಾಡ್ಕೋಬೋದು. ಸೊ ಮಾಡೋಣ, ನಿಮ್ಗೆ ತೋರಿಸ್ತೀನಿ. ಈಸಿ ಸಿಂಪಲ್. ನಮ್ಮ ಅಕ್ಕನ ಮಕ್ಕಳು ಹೇಳ್ತಾರೆ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಅಂತ. ಸೊ ಲೆಟ್ಸ್ ಗೋ. ಸೊ ಇದು ನನ್ನ ಪುಟ್ಟ ಮನೆ, ಮತ್ತು ಕಿಚನ್ ಮತ್ತು ಹಾಲ್ ಒಂದೇ ಇದೆ, ಮತ್ಲಬ್ ಪಾರ್ಟಿಷನ್ ಇಲ್ಲ. ಸೊ ಈಗ ತೋರಿಸ್ತೀನಿ ನಾನು ನಿಮಗೆ ಈಸಿ ಹೋಮ್ ಮೇಡ್ ಚಾಕ್ಲೇಟ್ ಹೇಗೆ ಮಾಡ್ಬೋದು ಅಂತ. ಇದಕ್ಕೆ ಬೇಕಾಗುವ ಸಾಮಾನೇನೆಂದರೆ ಕೋಕೋ ಪೌಡರ್, ಸ್ವಲ್ಪ ವೆನಿಲಾ ಎಸೆನ್ಸ್ ಮತ್ತು ತುಪ್ಪ. ನಿಮ್ಗೆ ಬೇಕಂದರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೋಬೋದು. ಮತ್ತು ನಾನು ಸಕ್ಕರೆ ಹಾಕ್ಲಾರ್ದೆ ಜಾಗ್ರಿ ಹಾಕಿ ಮಾಡ್ತಾಯಿದ್ದೀನಿ. ಸೊ ಹೆಲ್ದಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಆಲ್ಸೋ. ಬಟ್ ಡ್ರೈ ಫ್ರೂಟ್ಸು, ತುಪ್ಪ, ಜಾಗ್ರಿ ಮನೆಯಲ್ಲೇ ಇರುತ್ತೆ. ಬೆಲ್ಲ, ವೆನಿಲಾ ಎಸೆನ್ಸ್, ಕೋಕೋ ಪೌಡರ್ ನೀವು ಮಾರ್ಕೆಟಲ್ಲಿ ತೊಗೊಂಬರ್ಬೋದು. ಇದು ಫಸ್ಟ್ ಟೈಮ್ ನಾನು ಕುಕಿಂಗ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಲ್ಲಿ ತಪ್ಪಾದರೆ ಕ್ಷಮಿಸಿ. ನಾನು ಈಗ ತುಪ್ಪ ಮೆಲ್ಟ್ ಮಾಡಿ, ಜಾಗ್ರಿ ಮೆಲ್ಟ್ ಮಾಡಿ, ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಮಿಕ್ಸರಲ್ಲಿ ಪಲ್ಸ್ ಮೋಡಲ್ಲಿ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿ ನಿಮ್ಗೆ ಸಿಗ್ತೀನಿ. ಹಾಗೆ ಜಾಗ್ರಿಯನ್ನು ಸೇಮ್ ಅಳತೆಯಲ್ಲಿ ತೊಗೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಮೆಲ್ಟ್ ಮಾಡಬೇಕು. ಓಕೆನಾ? ಎರಡು ಜೊತೆಗೆ ಸೇರಿಸಿ ಮೆಲ್ಟ್ ಮಾಡ್ತಾ ಇದ್ದೀನಿ. ತುಂಬ ಹೊತ್ತು ಬೇಡ, 2 minutes ಗ್ಯಾಸ್ ಮೇಲೆ ಇಟ್ಟರೆ ಸಾಕು. ನೋಡಿ, ಮಿಕ್ಸರ್ಗೆ ಸ್ವಲ್ಪ ವಾಲ್ನಟ್ಸ್ ಹಾಕೋತಾ ಇದ್ದೀನಿ, ಒಂದಿಷ್ಟು ಪಿಸ್ತಾ, ಬಾದಾಮು, ಕ್ಯಾಶು, ಒಣ ದ್ರಾಕ್ಷಿ, ಇಷ್ಟು ಪಲ್ಸ್ ಮೋಡಲ್ಲಿ ಮಿಕ್ಸಿಯಲ್ಲಿ ಹಾಕ್ಬರ್ತೀನಿ. ಜಾಸ್ತಿ ತರಿನೇಲ್ಲ, ಒಂದು ಸ್ವಲ್ಪ ದೊಡ್ಡ ಪೀಸಸ್ಸು ಇದೆ, ಚಿಕ್ಕ ಪೀಸಸ್ಸು ಇದೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಫುಲ್ ಮಿಕ್ಸಿಯಲ್ಲಿ ಫೈನ್ ಪೌಡ್ರ್ ಮಾಡಿ ನೀವು ಬೇಕಂದರೆ ಚಾಕ್ಲೇಟಲ್ಲಿ ಹಾಕೋಬೋದು. ಈ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಅದರಲ್ಲಿ ಈಗ ಡ್ರೈ ಫ್ರೂಟ್ಸು ಆ್ಯಡ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸ್ ಆರು ಹೋದ್ಮೇಲೆ ಆ್ಯಡ್ ಮಾಡಿದ್ದೀನಿ. ಈಗ ಸೇಮ್ ಕಪ್ಪಲ್ಲಿ, ನಾವು ಅಳತೆ ಮಾಡಿದ ಕಪ್ಪಲ್ಲಿ ಕೋಕೋ ಪೌಡ್ರನ್ನು ತುಂಬಿ ಹಾಕ್ತಾಯಿದ್ದೀನಿ. ಪ್ರೊಫೆಷ್ನಲ್ ಕುಕ್ಕಲ್ಲ ಅಳತೆ ಮಾಡಿ ಹೇಳಲಿಕ್ಕೆ, ಬಟ್ ಇದರಲ್ಲಿ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್, ಅದು ಸ್ಮೆಲ್ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ಗಟ್ಟಿಯಾಗಿದೆ. ಈಗ ಇಷ್ಟು ಗಟ್ಟಿಯಾದಾಗ ಮೋಲ್ಡಲ್ಲಿ ಹಾಕಲಿಕ್ಕೆ ಈಸಿ ಆಗಲ್ಲ. ನಾನು ಏನು ಮಾಡ್ತೀನಿ, ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತೀನಿ. ನೋಡಿ ಹಾಕಿ ಮಿಕ್ಸ್ ಮಾಡಿ. ಇಷ್ಟು ಗಟ್ಟಿಯಾಗಿದೆ. ಈಗ ಟೇಸ್ಟ್ ಮಾಡೋಣ. ಚೆನ್ನಾಗಿ ಬಂದಿದೆ. ಏನೂ ಇಲ್ಲ, ಸೇಮ್ ಮೆಜರ್ಮೆಂಟ್, ತುಪ್ಪ, ಜಾಗ್ರಿ, ಕೋಕೋ ಪೌಡರ್. ಅದು ನೀವು ಬೇರೆ ಏನಾದರೂ ಸ್ಕಿಪ್ ಮಾಡಿದ್ರೆ ಮಾಡ್ಬೋದು. ಇಷ್ಟು ಮಾಡಿ ಈಗ ಮೋಲ್ಡನ್ನು ತೊಗೊಂಡು, ಮೋಲ್ಡ್ ಆರ್ಡರ್ ಮಾಡಿದ್ದೆ ನಾನು ಮೀಶೋಯಿಂದ. ಇದೊಂದು ಬಂದಿದೆ. ನಾನು ಒಂದು 5-6 ಟೈಮ್ಸ್ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ. ಈ ಮೋಲ್ಡ್ ನಿಮ್ಗೆ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಆರ್ಡರ್ ಮಾಡಿಕೊಂಡು ಮಾಡ್ಬೋದು. ನಾನು ಮೋಲ್ಡನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದು ಆಯಿತು. ಆಮೇಲೆ ನಾನು ಕಿಚನ್ ಕ್ಲೀನ್ ಮಾಡಿದ್ದು ಆಯಿತು. ಈಗ ಏನು 1.5 hour ಇದೆ. ಸೊ ಸ್ವಲ್ಪ ಫೋನ್ ಸ್ಕ್ರೋಲ್ ಮಾಡ್ತಾ ಒಂದು ಚಿಕ್ಕ ನ್ಯಾಪ್ ತೊಗೊಂಡು ಸಿಗ್ತೀನಿ. ಯಾಕಂದರೆ ಅವಳ ಎನರ್ಜಿ ಸ್ಕೂಲಿಂದ ಬಂದ ತಕ್ಷಣ ನಾನು ಮ್ಯಾಚ್ ಮಾಡಬೇಕು. ನನ್ನ ಮಗಳು ಸ್ಕೂಲಿಂದ ವಾಪಸ್ ಬಂದುಬಿಟ್ಟಿದ್ದಾಳೆ. ಅವಳಿಗೆ ನಾನು ಚಾಕ್ಲೇಟ್ ಮಾಡಿದ್ದೀನಿ ಅಂತ ಗೊತ್ತಾಗಿದೆ.
ಆದರೆ ಅವಳಿಗೆ ಚಾಕ್ಲೇಟ್ಗಿಂತ ಇನ್ನೊಂದು ವಿಷಯ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಅದು ಏನು ಅಂತ ನೀವು ನೋಡಿ ಒಂದು ನಿಮಿಷ. ಯಾವಾಗಿಂದ ಬಂದಿದ್ದಾಳೆ, ಇಲ್ಲೇ ವಿಂಡೋ ಹತ್ರ ನಿಂತ್ಕೊಂಡಿದ್ದಾಳೆ. ಏನು ಮಾಡ್ಬೋದು ಅವಳು ನೋಡಿ, ಅವಳಿಗೆ ಒಂದೇ ಇಂಟ್ರೆಸ್ಟ್. ಅವನು ಪೇಂಟ್ ಹೊಡಿತಾ ಇದ್ದಾನೆ ಒಬ್ಬರು. ಅವನು ಹೇಗೆ ಜೋತಾಡ್ತಾ ಇದ್ದಾನೆ ಅಂತ ಅವಳಿಗೆ ಅವ್ನು ಬೀಳ್ತಾನ ಕ್ವೆಶ್ಚನ್ಸ್, 108 ಕ್ವೆಶ್ಚನ್ಸ್ ಅವ್ನು ಬೀಳ್ತಾನ ಅಂತ, ಮಜಾ ಬರುತ್ತೆ ಅಂತ ಅಲ್ಲ ಶರ್ವರಿ? ಹಾಂ, ಅವ್ನು ಹೆಂಗೆ ಕೆಳಗಡೆ ಹೋಗ್ತಾನಂತಾನ? ಹಾಂ ನೋಡು, ಅದು ನೋಡ್ತಾ ಇರ್ತೀಯ ಇಲ್ಲ ಚಾಕ್ಲೇಟ್ ತಿಂತೀಯ? ಅವನು ಚಾಕ್ಲೇಟ್ ಕಡೆಯೇ ಹೊಡಿತಾ ಇದ್ದಾನೆ ಪೇಂಟ್ ಅಲ್ವಾ? ಈಗ ಚಾಕ್ಲೇಟ್ ಟೇಸ್ಟ್ ಮಾಡೋಣವಾ? ಫ್ರೀಸ್ ಆಗಿದೆ ಅಂತ ನೋಡೋಣವಾ? ನೋಡಿ, ಇದು ಆಲ್ಮೋಸ್ಟ್ 2 hours ಆಯಿತು ಫ್ರಿಜ್ಜಲ್ಲಿಟ್ಟು. ನೋಡೋಣ ಡಿಮೋಲ್ಡ್ ಆಗುತ್ತಾ ಅಂತ. ಬಂದರು ಬಂದರು ಭಾವ ಬಂದರು. ನೋಡು ಅಲ್ಲಿಟ್ಟಿದ್ದೀನಿ, ಚೆಕ್ ಮಾಡು, ಓಪನ್ ಆಗುತ್ತಾ ನೋಡು. ಶಾರ್ವರಿ ಈಗ ಕಂಟ್ರೋಲ್ ಆಗ್ಲಾರ್ದೆ ಒಂದು ತಿಂದ್ಲು. ಹೇಗಾಗಿದೆ? ಚೆನ್ನಾಗಿದೆ. ನಿಜ? ಸಕ್ಕತ್ತ. ಹಲೋ ಗಾಯ್ಸ್, ನಾನು ಸ್ಕೂಲಿಂದ ಬಂದೆ ಇವಾಗ. ನಾನು ಬೈಕಲ್ಲಿ ಬರ್ತಿದ್ದೆ ಅಲ್ವಾ, ಆವಾಗ ಅವ್ರು ಹೇಳಿದ್ರು ಏನೋ ಮಾಡಿದ್ದೀನಿ ಅದು ಏನಂತ ಗೆಸ್ ಮಾಡು ಅಂದರು. ಅದಕ್ಕೆ ನಾನು ಅಂದೆ ಚಾಕ್ಲೇಟ್ಸ್ ಅಂತ. ಕರೆಕ್ಟ್ ಇತ್ತು. ಆವಾಗ ಮನೆ ಬಂದು ಎಲ್ಲ ಟೇಸ್ಟ್ ಮಾಡಿ ಆಯಿತು. ಇವಾಗ ಚಾಕ್ಲೇಟ್ ತಿಂತಿದ್ದು ಆಯಿತು. ನಿನ್ನ ನಾಲ್ಗೆ ತೋರಿಸು, ನಾಲ್ಗೆ ಜೀಬ್ ಜೀಬ್. ಹೇಗಿದೆ ಚಾಕ್ಲೇಟ್? ಚೆನ್ನಾಗಿದೆ. ಇದು ಬೆಸ್ಟ್ ಇತ್ತಾ ಇಲ್ಲ ಮುಂಚೆ ಮಾಡಿದ ಬೆಸ್ಟ್? ಇದು ಬೆಸ್ಟ್ ಇತ್ತಾ? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಓಕೆ, ನಿಮ್ಮ ಅಪ್ಪ ಬಂದ ತಕ್ಷಣ ಅಪ್ಪನಿಗೂ ತಿನ್ಸೋಣ. ನೀನು ಮಲ್ಕೊಂಡಿರ್ತೀಯಲ್ವಾ, ಅಪ್ಪ ತಿಂದು ನಾನು ವಿಡಿಯೋ ತೆಗಿತೀನಿ ಹೇಗಿತ್ತಂತ. ಓಕೆನಾ? ಬಾಯ್ ಬಾಯ್. ಅಪ್ಪಂದೇ ಫೋನು. ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ತುಂಬ ಅಲ್ಲ, ಯಾವ ಡೈರಿ ಮಿಲ್ಕು, ಯಾವ 5 ಸ್ಟಾರು ಜೊತೆಗಡೆ ಇಲ್ಲ. ನೋಡ್ಬೋದು, ಈ ಚಾಕ್ಲೇಟ್ ಖಾಲಿ, ಟಿನ್ ಕೂಡ ಖಾಲಿ. ಈ 3 ಹಾರ್ಟ್ ನನ್ನ ಮಗಳು ಇಟ್ಟಿದ್ದಾಳೆ ಈ ಚಾಕ್ಲೇಟ್ ಮೇಲೆ. ಇದು ಖಾಲಿ. ಆ್ಯಂಡ್ ಡ್ರೈ ಫ್ರೂಟ್ ಟೇಸ್ಟು, ತುಪ್ಪ ಟೇಸ್ಟು, ಕೋಕೋ ಟೇಸ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ. ಇದನ್ನು ಖಾಲಿ ಮಾಡಿದ್ದು ನಾನು, ನನ್ನ ಮಗಳು, ಸ್ವಲ್ಪ ನಮ್ಮ ನೇಬರ್ಸಿಗೆ ಕೊಟ್ಟೆ. ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಅಷ್ಟೇ.